ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಧ್ವನಿಗೆ ಸ್ವಾಗತ. ನಾವಿವತ್ತು ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಕುಂತಿ ಬೆಟ್ಟಕ್ಕೆ ಬಂದಿದ್ದೇವೆ. ಕುಂತಿ ಬೆಟ್ಟವು ಪಾಂಡವಪುರದ ಸಮೀಪ ಕಂಡುಬರುವಂತಹ ಒಂದು ಅಗ್ನಿಜನ್ಯ ಶಿಲೆಯಿಂದ ಉಂಟಾದಂತಹ ಬೆಟ್ಟ ಸಮೂಹ. ಇದು ಕರ್ನಾಟಕ ರಾಜ್ಯದ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನಲ್ಲಿ ಕಂಡುಬರುತ್ತೆ. ಇದು ಪರ್ವತಾರೋಹಿಗಳಿಗೆ ಮತ್ತು ಚಾರಣಿಗರಿಗೆ ಅತ್ಯಂತ ಹೆಸರಾದ ಬೆಟ್ಟವಾಗಿದ್ದು ಸುಮಾರು 2882 ಅಡಿ ಎತ್ತರವಾಗಿದೆ. ಐತಿಹಾಸಿಕವಾಗಿಯೂ ಈ ಕುಂತಿ ಬೆಟ್ಟ ಪ್ರಸಿದ್ಧಿಯನ್ನು ಪಡೆದಿದೆ. ಇದೊಂದು ಜೈನ ನೆಲೆಯಾಗಿತ್ತು. ಇಲ್ಲಿ ಬುದ್ಧಿಸೇನ ಕಂತಿ ಎಂಬ ಜೈನ ಸನ್ಯಾಸಿನಿ ಸಲ್ಲೇಖನ ವೃತ ಮಾಡಿ ಪ್ರಾಣತ್ಯಾಗ ಮಾಡಿದಂಥ ಶಾಸನ ಹಿರೇಮಳಲಿಯಲ್ಲಿದೆ. ಹಾಗೆಯೇ ಹೈದರಾಲಿಯು ಬ್ರಿಟಿಷರ ವಿರುದ್ಧ ಹೋರಾಡಲು ಫ್ರೆಂಚರ ಸಹಾಯವನ್ನು ಪಡೆದು ಸೈನ್ಯದ ತುಕಡಿಯನ್ನು ಕುಂತಿ ಬೆಟ್ಟದಲ್ಲಿ ಇರಿಸಲಾಗಿತ್ತು. ಹಾಗೆಯೇ ಪೌರಾಣಿಕವಾಗಿಯೂ ಈ ಪ್ರದೇಶ ದ್ವಾಪರ ಯುಗದ ಮಹಾಭಾರತ ಕಥನದೊಂದಿಗೆ ತನ್ನ ಬಾಂಧವ್ಯವನ್ನು ಹೊಂದಿದೆ. ಅಜ್ಞಾತವಾಸ ಕಾಲದಲ್ಲಿ ಕುಂತಿಯು ಪಾಂಡವರೊಂದಿಗೆ ಇಲ್ಲಿ ವಾಸವಾಗಿದ್ದಳೆಂದು ಪ್ರತೀತಿ ಇದೆ. ಅಲ್ಲದೆ ಮಹಾಭಾರತದ ಅನೇಕ ಘಟನಾವಳಿಗಳು ಈ ಸ್ಥಳದ ಸುತ್ತ ನಡೆದಿರಬಹುದು ಎಂಬ ಐತಿಹ್ಯವೂ ಕೂಡ ಇಲ್ಲಿದೆ. ಬಕಾಸುರನನ್ನು ಭೀಮನು ಕೊಂದ ಸ್ಥಳವೆಂದು ನಂಬಲಾಗುತ್ತದೆ. ಈ ಬೆಟ್ಟದ ಮೇಲೆ ಕಂಡುಬರುವ ಬೃಹದಾದ ಪಾದಗಳನ್ನು ಭೀಮನ ಪಾದವೆಂದು ನಂಬಲಾಗುತ್ತದೆ. ಇಲ್ಲಿ ಕೆಲವು ಕಲ್ಲಿನ ಪ್ರಾಕೃತಿಕ ಪಾತ್ರೆಯ ಆಕಾರಗಳಿದ್ದು ಅವನ್ನು ಪಾಂಡವರು ಅಡುಗೆ ಮಾಡಲು ಬಳಸುತ್ತಿದ್ದರು ಎಂದು ಹೇಳಲಾಗುತ್ತದೆ. ಇದೀಗ ನಾವು ಕುಂತಿ ಬೆಟ್ಟದ ಕಡೆಗೆ ಹೋಗೋಣ. ಈ ಕುಂತಿ ಬೆಟ್ಟ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನಲ್ಲಿ ಇದೆ. ಈ ಬೆಟ್ಟ ಸುಮಾರು ಆಗಲೇ ಹೇಳಿದಂತೆ 2882 ಅಡಿ ಎತ್ತರವಾಗಿದೆ. ಪರ್ವತಾರೋಹಿಗಳಿಗೆ ಮತ್ತು ಚಾರಣಿಗರಿಗೆ ಇದು ಅತ್ಯಂತ ಹೆಸರಾದ ಬೆಟ್ಟ. ರಜಾ ದಿನಗಳಲ್ಲೂ ಕೂಡ ಇಲ್ಲಿ ಅತ್ಯಂತ ಹೆಚ್ಚು ಜನ ಪ್ರವಾಸಿಗರನ್ನು ಈ ಬೆಟ್ಟ ಸೆಳೆಯುತ್ತದೆ. ಹಾಗಿದ್ದರೆ ತಡ ಮಾಡೋದಕ್ಕೆ, ಬನ್ನಿ ಕುಂತಿ ಬೆಟ್ಟ ಹತ್ತಿಯೇ ಬಿಡೋಣ. ಇದೊಂದು ಸಣ್ಣ ಗುಹೆ ಆಕಾರದ ಮಣ್ಣಿನ ಮನೆ ಎಂದು ನಮಗೆ ತೋರುತ್ತದೆ. ಇಲ್ಲಿ ಕಲ್ಲಿನ ಒಳಭಾಗದಲ್ಲಿ ಮನೆಯನ್ನು ನಿರ್ಮಿಸಲು ಅಥವಾ ಮದ್ದುಗುಂಡುಗಳನ್ನು ಸಂಗ್ರಹ ಮಾಡಲು ಅಥವಾ ಮಿಲಿಟರಿ ವ್ಯವಸ್ಥೆಯನ್ನು ಇಡಲಿಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಎಂದು ನಮಗೆ ಅನ್ನಿಸ್ತದೆ. ಜೊತೆಗೆ ಒಂದಷ್ಟು ಅಂಗಳ, ಇಲ್ಲಿಂದ ನೋಡಿದರೆ ಊರು ಬಹುದೂರದವರೆಗೂ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಸುತ್ತವೂ ಕೂಡ ಕಲ್ಲಿನ ಬಂಡೆಗಳಿಂದ ಇದು ಆವೃತ ಆಗಿರುವಂಥದ್ದು. ಈಗ ಮುಳ್ಳಿನ ಗಿಡಗಳು, ಬೇರೆ ಬೇರೆ ರೀತಿಯ ಬೇರೆ ಬೇರೆ ಜಾತಿಯ ಮರ ಗಿಡಗಳು ಇಲ್ಲಿ ಬೆಳೆದು ನಿಂತಿವೆ. ಈಗಾಗಲೇ ಅಲ್ಪ ಸ್ವಲ್ಪ ಮಳೆಯಾಗಿರೋದರಿಂದ ಇಲ್ಲಿ ಒಂದಷ್ಟು ಹಸಿರು ನೆಲೆಸ್ತಾ ಇದೆ. ಇದು ನೀವು ನೋಡ್ತಾ ಇರಬಹುದು. ಇದು ಮನೆಯ ಆಕಾರವಾಗಿ ಇರುವಂಥದ್ದನ್ನು ನಾವು ಗಮನಿಸಬಹುದು. ಪುರಾತನ ಕಾಲದಲ್ಲಿ ಕಟ್ಟಿದಂತಹ ಕಲ್ಲು ಮತ್ತು ಮಣ್ಣಿನ ಗೋಡೆಯನ್ನು ನಾವು ಇಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ. ಇಲ್ಲಿ ಮಳೆ ನೀರು ಬೀಳದೇ ಇರುವಂತೆ ಈ ವ್ಯವಸ್ಥೆಯನ್ನು ಮಾಡಲಾಗಿರುವಂಥದ್ದು. ಮಣ್ಣು ಮತ್ತು ಕಲ್ಲಿನ ಮಿಶ್ರಣ, ಒಂದಷ್ಟು ಸುಣ್ಣದ ಗೋಡೆಯ ಮಿಶ್ರಣ ಕೂಡ ನಮಗೆ ಗೋಚರ ಆಗುತ್ತೆ. ಇದೊಂದು ಪಾದದ ರೀತಿ ನಮಗೆ ಇಲ್ಲಿ ಕಾಣಲಿಕ್ಕೆ ಸಿಗುವಂಥದ್ದು. ಇದು ಕುಂತಿ ಬೆಟ್ಟದಲ್ಲಿ ನಾವೀಗ ನೋಡ್ತಾ ಇರುವಂಥದ್ದು. ಮಂಡ್ಯ ಜಿಲ್ಲೆಯ ಪಾಂಡವಪುರದಲ್ಲಿ ಈ ಮಣ್ಣಿನ ಮತ್ತು ಕಲ್ಲಿನ ಗುಹೆಗಳು, ಬೆಟ್ಟ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಇಲ್ಲಿ ಬರಬೇಕು ಅಂತಂದರೆ ಬೆಳಿಗ್ಗೆ ಬಂದರೆ ನಮಗೆ ಚೆನ್ನಾಗಿ ಪ್ರಕೃತಿಯ ವೀಕ್ಷಣೆ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ. ಇದೊಂದು ಬಹುದೊಡ್ಡ ಬಂಡೆಯನ್ನು ನೀವು ಗಮನಿಸ್ಬೋದು. ಇಲ್ಲೆಲ್ಲ ಓಡಾಡಲಿಕ್ಕೆ ಅವಕಾಶ ಇದೆ. ಈ ಬೆಟ್ಟ ಹತ್ತಬೇಕಿದ್ರೆ ಒಂದಷ್ಟು ನೋಡಿಕೊಂಡು ಹತ್ತಬೇಕಾಗತ್ತೆ.
ಬೆಳಿಗ್ಗೆ ಬಂದರೆ ಚಾರಣಿಗರಿಗೆ ಬಹಳ ಅನುಕೂಲ ವಾತಾವರಣ ಇಲ್ಲಿದೆ. ಹಾಗಿದ್ರೆ ತಡ ಮಾಡೋದಕ್ಕೆ ಕುಂತಿಬೆಟ್ಟ ಏರುವ ಮೊದಲ ಹಂತದಲ್ಲಿ ಈ ದೇವಸ್ಥಾನಗಳು ನಮಗೆ ಸಿಗುತ್ತೆ. ಶಿಥಿಲಾವಸ್ಥೆಯಲ್ಲಿ ಈ ದೇಗುಲಗಳು ಇವತ್ತಿಗೂ ಇಲ್ಲಿ ಇರುವಂಥದ್ದನ್ನ ನಾವು ಗಮನಿಸ್ತೇವೆ. ಇದರ ಒಳಗೆ ನೋಡಿದರೆ ನಮಗೆ ಅನಿಸುತ್ತೆ ಇದು ಬಹಳ ಪುರಾತನವಾದಂಥ ಒಂದು ದೇವಸ್ಥಾನ. ಗೋಡೆ ಎಲ್ಲ ಬಿರುಕು ಬಿಟ್ಟಿದೆ, ಕಲ್ಲಿನ ಗೋಡೆಗಳು, ಮಣ್ಣಿನ ಗೋಡೆಗಳು ಎಲ್ಲ ಬಿರುಕು ಬಿಟ್ಟಿದೆ. ಆದರೂ ಕೂಡ ಇಲ್ಲಿ ಪೂಜೆ ಪುನಸ್ಕಾರಗಳು ನಡೀತವೆ ಅಂತ ನಮಗೆ ಅನಿಸ್ತಾ ಇದೆ. ಮತ್ತು ಹೊಸ ದೇವಸ್ಥಾನಗಳು ಕೂಡ ಇಲ್ಲಿ ಇದೆ. ಆದರೆ ಇದು ಅತ್ಯಂತ ಪುರಾತನವಾದಂತಹ ದೇವಸ್ಥಾನ ನಮಗೆ ಕಾಣಲಿಕ್ಕೆ ಸಿಗುವಂಥದ್ದು. ಇಲ್ಲಿ ಅಕ್ಕಪಕ್ಕದಲ್ಲಿ 3-4 ದೇವಸ್ಥಾನದ ಗುಡಿಗಳಿದೆ. ಒಂದಷ್ಟು ಬಿರುಕು ಬಿಟ್ಟಿರುವಂಥದ್ದು, ಒಂದು ಹಳೆ ಕಾಲದ ಇದಿದೆ. ಇಲ್ಲಿ ಒಂದು ಕಲ್ಯಾಣಿ ಕೂಡ ನಮಗೆ ಈ ಬೆಟ್ಟದ ಎದುರು ಭಾಗದಲ್ಲಿ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಇದೇ ಸ್ವಲ್ಪ ಅಲ್ಲೇ ಪಕ್ಕದಲ್ಲಿ ನೋಡಿದರೆ ಗಣಪತಿಯನ್ನು ಒಂದು ಕಲ್ಲಿನ ಅಲ್ಲೇ ಕಲ್ಲಿನ ಕೆತ್ತಿರುವಂತಹ ನಮಗೆ ಗೋಚರ ಆಗುತ್ತೆ. ಇದು ಕುಂತಿ ಬೆಟ್ಟದ ಮೊದಲ ಭಾಗದಲ್ಲಿ ನಮಗೆ ಇದು ಕಾಣಲಿಕ್ಕೆ ಸಿಗುತ್ತೆ. ಇಲ್ಲಿ ಒಂದು ಗಣಪತಿ ಅಲ್ಲಿ ಕಲ್ಲಿನಲ್ಲಿ ಕೆತ್ತನೆ ಮಾಡಿದಂಥ, ಅಲ್ಲೇ ಸ್ವಲ್ಪ ಕೆಳಗಡೆ ನೋಡಿದರೆ ನಮಗೆ ಬಹುದೊಡ್ಡ ಬಸವ, ಕಲ್ಲಿನ ಬಸವ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಇದನ್ನೆಲ್ಲ ನೋಡಿಕೊಂಡು ನಾವು ಬೆಟ್ಟವನ್ನು ಹತ್ತಬಹುದು. ನೋಡಿ, ಇದೆಲ್ಲ ಭಾಳ ಚೆನ್ನಾಗಿ ಗಾಳಿ ಬೀಸ್ತಾ ಇದೆ, ನೋಡಬಹುದು. ಇದು ಬೆಟ್ಟ ಹತ್ತಲಿಕ್ಕೆ ಇರುವಂಥ ಮೆಟ್ಟಿಲುಗಳು. ಇಲ್ಲಿಂದ ಕೆಳಗಡೆ ಹೋದರೆ ಊರು ದಾರಿಯನ್ನು ನಾವು ಹಿಡಿಬೋದು. ಇದೊಂದು ಅತ್ಯಂತ ಪುರಾತನ ದೇಗುಲದ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಇದು ಕೂಡ ಅತ್ಯಂತ ಪುರಾತನವಾದಂಥ ದೇವಾಲಯ. ಒಂದಷ್ಟು ಶಿಥಿಲಾವಸ್ಥೆಯಲ್ಲಿ ಇರುವಂಥದ್ದು ಈ ದೇವಸ್ಥಾನಗಳು. ಇದನ್ನು ನೋಡಿಕೊಂಡು ಮತ್ತೆ ಮುಂದೆ ಬೆಟ್ಟವನ್ನು ಏರಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ನೋಡಿ, ಇಲ್ಲೂ ಕೂಡ ಅಷ್ಟೇ ಈ ದೇವಸ್ಥಾನ ಸುತ್ತ ಕಲ್ಲು ಕಂಬಗಳಿದ್ದರೂ ಕೂಡ ಒಂದಷ್ಟು ಶಿಥಿಲಾವಸ್ಥೆಯಲ್ಲಿ ಇರುವಂಥದ್ದು. ಇಲ್ಲಿಂದ ಮುಂದೆ ನಾವು ಇದೇ ದಾರಿಯಾಗಿ ಬೆಟ್ಟವನ್ನು ಹತ್ತಲಿಕ್ಕೆ ಅವಕಾಶ ಇದೆ. ವಾರಾಂತ್ಯದಲ್ಲಿ ಭಾಳಷ್ಟು ಜನ ಈ ಪ್ರದೇಶಕ್ಕೆ ಭೇಟಿಯನ್ನು ಕೊಡ್ತಾ ಇರ್ತಾರೆ. ವಾರಾಂತ್ಯ ಅಥವಾ ರಜಾ ದಿನಗಳಲ್ಲಿ ಹೆಚ್ಚು ಜನ ಇರ್ತಾರೆ. ರಜೆ ಇಲ್ಲದ ದಿನ ಒಂದಷ್ಟು ಜನಸಂಖ್ಯೆ ಕಡಿಮೆ ಇರುತ್ತೆ. ಬಹಳ ಬೇಗ ಬಂದರೆ ನಾವು ಬೇಗನೆ ಈ ಬೆಟ್ಟವನ್ನು ಹತ್ತಿ ಇಳಿಬಹುದು. ಪ್ರಕೃತಿಯ ಮಧ್ಯದಲ್ಲಿ ಚಾರಣಿಗರಿಗೆ, ಬೆಟ್ಟ ಹತ್ತುವಂತಹ ಸಾಹಸ ಮಾಡುವವರಿಗೆ ಇದೊಂದು ಹೇಳಿ ಮಾಡಿಸಿದಂತಹ ಜಾಗ. ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನಲ್ಲಿ ಈ ಬೆಟ್ಟ ಇದೆ. ಇದರ ಹೆಸರು ಕುಂತಿ ಬೆಟ್ಟ ಅಂತ. ಹಾಗಿದ್ರೆ ಬನ್ನಿ, ಈ ಪ್ರಕೃತಿಯನ್ನು ವೀಕ್ಷಣೆ ಮಾಡ್ತಾ ಮುಂದೆ ಸಾಗೋಣ. ನಾವೀಗ ಕುಂತಿ ಬೆಟ್ಟದ ಕೆಳಭಾಗದಲ್ಲಿರುವಂತಹ ಬೃಹತ್ತಾಗಿರುವಂತಹ ಒಂದು ನೀರಿನ ಕೆರೆಯನ್ನು ನೋಡ್ತಾ ಇದ್ದೇವೆ. ಕೃಷಿ ಬಳಕೆಗೆ ಯೋಗ್ಯವಾಗಿರುವಂತಹ ನೀರು, ಬಹಳ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ನೀರು ಸಂಗ್ರಹ ಆಗಿರುವಂಥದ್ದನ್ನು ನಾವು ನೋಡ್ಬೋದು. ಕುಂತಿ ಬೆಟ್ಟದಿಂದ ಬಹಳ ಚೆನ್ನಾಗಿ ವ್ಯೂ ಇದು ನೋಡಲಿಕ್ಕೆ ಸಿಗುತ್ತೆ.
ಪಾಂಡವಪುರ ಇದೇ ರಸ್ತೆಯ ಅಂಚಿನಲ್ಲಿ ನಾವು ಮುಂದೆ ಸಾಗಿದರೆ ಬೆಟ್ಟವನ್ನು ಹತ್ತಲಿಕ್ಕಾಗುತ್ತೆ. ನೀವು ಕುಂತಿ ಬೆಟ್ಟವನ್ನು ಹತ್ತಿದ್ದೀರಾ ಅಥವಾ ಕುಂತಿ ಬೆಟ್ಟವನ್ನು ಹತ್ತಲಿಕ್ಕೆ ಏನಾದರೂ ಪ್ಲಾನ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಮ್ಮೆ ಹೊಸ ವಿಷಯದೊಂದಿಗೆ ನಿಮ್ಮೆದುರಿಗೆ ಹಾಜರಾಗ್ತೀವಿ. ಅಲ್ಲಿವರೆಗೆ ಪ್ರೀತಿ ಇರಲಿ. ನಮಸ್ಕಾರ.